ಹಿಡನ್ ಜೆಮ್ಸ್ ಪಾರ್ಟ್ 1 ಗೆ ಎಲ್ಲರಿಗೂ ಸ್ವಾಗತ. ಸೊ ಇದೊಂದು ಪ್ಲೇ ಲಿಸ್ಟ್ ಅಂತ ಹೇಳಿದರೆ ಉಡುಪಿ, ಮಂಗಳೂರು ಹಾಗೆ ಮಣಿಪಾಲ್ ಎಲ್ಲ ಸೇರಿ ಯಾವ ಹಿಡನ್ ಸ್ಪಾಟ್ ಅಂದರೆ ಲೋಕಲ್ ಹಿಡನ್ ಸ್ಪಾಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ. ಈ ಸೀರೀಸಲ್ಲಿ ನಾವು ಬಂದಿದ್ದೇವೆ ನಾಯ್ಕ್ಸ್ ಕೆಫೆ. ಸೊ ಅವರ ಹಿಡನ್ ಸ್ಪಾಟಲ್ಲಿ ಎಂತೆಂಥ ಫೇಮಸ್ ಆಗುಂಟು ಅದನ್ನು ಟ್ರೈ ಮಾಡುವ. ಸೊ ಇದರ ಮೊದಲು ನಾನು ಅವರ ಸ್ಟೂಡೆಂಟ್ ಕಾಂಬೋ ಮೇಲೆ ವೀಡಿಯೋ ಮಾಡಿದ್ದೇನೆ. ಸೊ ಇದು ಅದರದೊಂದು ಕಂಟಿನ್ಯೂಷನ್ ಅಂತ ಸಹ ಹೇಳ್ಬೋದು. ಸೊ ನೋಡುವ ಇದು ಹಿಡನ್ ಜೆಮ್ ಆಗಿ ಎಂಥ ಫೇಮಸ್ ಆಗಿ ಉಂಟು ಅಂತೇಳಿ. ಬನ್ನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಇದು ಎಂಥ ಸೀರೀಸ್, ಲೋಕಲ್ ಜೆಮ್ ಸೀರೀಸ್. ಸೊ ನಾವೇ ಬಂದಿದ್ದೇವೆ ನಾಯ್ಕ್ಸ್ ಕೆಫೆ ಹಾಗೆ ಹೇಳಿದಾಗೆ. ಸೊ ಇಲ್ಲಿ ಇದು ಅವರ ಫುಲ್ ಫೇಮಸ್ ಮತ್ತು ಹೈಲಿ ಸೆಲ್ಲಿಂಗ್ ಡಿಶಸ್ ಎಂತ ಫಸ್ಟ್ ನೋಡುವ. ಸೊ ಇದು ಪನೀರ್ ಗೀ ರೋಸ್ಟ್ ಬರ್ಗರ್ ಅಂತೇಳಿ. ಸೊ ಇದು ಚಿಕನ್ ನೂಡಲ್ಸ್ ಎಲ್ಲ ಫೇವ್ರೇಟ್, ನನ್ನದು ಫೇವ್ರೇಟ್ ಓರಿಯೋ ಶೇಕ್, ಚಿಕನ್ ನ್ಯಾಚೋಸ್, ಇದು ವೆಜ್ ಕ್ರೀಮಿ ಪಾಸ್ತಾ, ಯಾಕಂತೇಳಿದ್ರೆ ಒಬ್ಬ ಬ್ರಾಹ್ಮಿನ್ ವೆಜ್ ಇದ್ದಾನೆ ಅದಕ್ಕೋಸ್ಕರ. ಮತ್ತು ಇದು ಓರಿಯೋ ಶೇಕ್ ಸೇಮ್ ಇಲ್ಲಿದೆ ನೋಡಿ. ಇದು ಚಿಕನ್ ಬರ್ಗರ್, ಇದು ಪೆರಿ ಪೆರಿ ಮತ್ತು ಚೀಸ್ ನ್ಯಾಚೋಸ್, ಇದು ಚಿಕನ್ ಗೀ ರೋಸ್ಟ್ ಬರ್ಗರ್. ಅಷ್ಟೇ ಅಲ್ಲ, ಹೋಗುವ ಇಲ್ಲ. ಸೊ ಇದು ಬಂತು ಪೀಚ್ ಐಸ್ ಟೀ, ನನ್ನದಲ್ಲ ಇದು, ಓಲ್ಡ್ ಮಂಕ್ ಅಲ್ಲ. ಸೊ ಇದಿಷ್ಟೆಲ್ಲ ಟ್ರೈ ಮಾಡಲಿಕ್ಕಿದ್ದೇವೆ. ಇನ್ನೊಂದು ಐಟಮ್ ಬರಲಿಕ್ಕುಂಟು. ಸೊ ಇದು ಬಿಸಿ ಬಿಸಿ ಉಂಟು, ಇದು ನಾವು ಕಾಯ್ತಾ ಕೂತ್ಕೊಂಡು ಚಪ್ಪೆ ಆಗ್ತದೆ. ಸೊ ಇದನ್ನು ಸ್ಟಾರ್ಟ್ ಮಾಡುವ. ಸ್ಟಾರ್ಟಿಂಗ್ ವಿತ್ ದ ಎಂತ ಇದು ಚಿಕನ್ ಗೀ ರೋಸ್ಟ್ ಬರ್ಗರ್. ಇದು ತುಂಬ ಒಳ್ಳೆದುಂಟು, ಮಸ್ಟ್ ಟ್ರೈ ಆಯಿತಾ. ರಿಯಲಿ ಇದು ಟೇಸ್ಟ್ ನಾನಷ್ಟಲ್ಲ, ನನ್ನ ಫ್ರೆಂಡ್ ಟ್ರೈ ಮಾಡ್ತಾನೆ, ಅವೆಂತ ಹೇಳ್ತಾನೆ ಕೇಳೋ. ಮತ್ತೆ ಹೇಗುಂಟು ಬರ್ಗರ್? ತಿಂದು ಫಸ್ಟ್ ತಿಂದು ಮಾತಾಡೋ. ಹೇಗುಂಟು ಬರ್ಗರ್? ಅಮೇಝಿಂಗ್, ಅಬ್ಸಲ್ಯೂಟ್. ಸೊ ಇದು ಮಸ್ಟ್ ಟ್ರೈ. ಇಲ್ಲಿ ಬಂದರೆ ಎಂತ ಹೆಸರಿದು ಗೊತ್ತಿಲ್ವಾ? ಇಟ್ಸ್ ಪನೀರಲ್ಲ, ಚಿಕನ್ ಗೀ ರೋಸ್ಟ್ ಬರ್ಗರ್ ಅಂತೇಳಿ. ಸೂಪರಾಗುಂಟು. ಸೊ ಓರಿಯೋ ಶೇಕ್ ಸೂಪರಾಗಿ ಉಂಟು. ಸೊ ನೆಕ್ಸ್ಟಿಗೆ ನಾವು ಹೊರಟದ್ದು ಚಿಕನ್ ನ್ಯಾಚೋಸಿಗೆ. ಇದು ನೋಡಿ ಸೂಪರಾಗಿ ಸೆಟ್ ಮಾಡಿದ್ದಾರೆ. ಸೊ ಬಟ್ ಅದು ಪಟಾಡೋ ಫುಲ್ ಮಿಕ್ಸ್ ಆಗಿ ಹೋಗ್ತದೆ. ಸೊ ವಿಡಿಯೋನ ತುಂಬ ಲಾಂಗ್ ಎಳೆಯೋದಿಲ್ಲ, ಫುಡ್ಡು ಎಲ್ಲ ಸೂಪರಾಗಿ ಉಂಟು. ಇಲ್ಲಿ ಬಂದರೆ ಅವ್ರು ಹೇಳಿದ್ರು ಎಂತ ಅಂತ ಹೇಳಿದರೆ, ಅವ್ರು ಸ್ಟಾರ್ಟ್ ಮಾಡಿದ್ದೆ ಮ್ಯಾಗಿಯಿಂದ, ಚಿಕನ್ ಗೀ ರೋಸ್ಟ್ ಮ್ಯಾಗಿ ಅಂತೇಳಿ. ಸೊ ಅದನ್ನು ನಾವು ಟ್ರೈ ಮಾಡ್ತೇವೆ. ಅಷ್ಟೊಂದು ಇದನ್ನು ಫುಲ್ ಖಾಲಿ ಮಾಡುವ. ಸೊ ಇದನ್ನು ಫುಲ್ ಖಾಲಿ ಆದಮೇಲೆ ಆ ಮೇನ್ ಡಿಶಸ್ ಬರ್ತದೆ, ಅದನ್ನು ಟೇಸ್ಟ್ ನೋಡುವ. ಸೊ ಗೈಸ್, ಊಟ ಅಂತೂ ಆಯಿತು, ಆಗಲಿಲ್ಲ, ಆಗ್ತಾ ಉಂಟು. ಸೊ ನಾನು ಟ್ರೈ ಮಾಡಿದೆ ಅಂತ ಹೇಳಿದರೆ ಒಂದು ಚಿಕನ್ ಗೀ ರೋಸ್ಟ್ ಬರ್ಗರ್. ಅದು ಇಲ್ಲಿ ಬಂದರೆ ಉಂಟಲ್ಲ, ನೀವು ಅದನ್ನು ಟ್ರೈ ಮಾಡಲೇಬೇಕು, ಇಲ್ಲ ಇಲ್ಲಿ ಬರಬಾರ್ದು. ಅದು ಇಲ್ಲಿ ಸಿಗ್ನೇಚರ್, ಮಾಡಲೇಬೇಕು. ನೆಕ್ಸ್ಟ್ ಅವರಿಗೆ ಒಂದು ಮ್ಯಾಗಿ ತರಿಸಿದ್ದಾರೆ, ಆ ಮ್ಯಾಗಿನ ಟೇಸ್ಟ್ ನೋಡುವ. ಸೊ ಅದನ್ನು ಟ್ರೈ ಮಾಡಿದೆ. ಮತ್ತು ಓರಿಯೋ ಶೇಕ್ ನೀವು ನೋಡ್ಬೋದು, ಓರಿಯೋ ಶೇಕ್ ಖಾಲಿ, ಒಂದೇ ಗುಡ್ ಕಲರ್ದು ಖಾಲಿ ಆಯಿತು, ಅಷ್ಟು ಸೂಪರಾಗಿತ್ತು ಅದು. ಮತ್ತು ಫ್ರೆಂಚ್ ಫ್ರೈಸ್ ಓಕೆ, ಅದೆಲ್ಲ ಎಂತಷ್ಟು ನಾನು ಕ್ರೇಜ್ ಇಲ್ಲ. ನೂಡಲ್ಸ್ ತಿಂತಾ ಇದ್ದೆ, ಬಟ್ ಬ್ರೇಕಿಂಗ್ ನ್ಯೂಸ್ ಬಂದಾಗ ಎಲ್ಲ ನ್ಯೂಸ್ ಸೈಡಿಗೆ ಹಾಕ್ಬೇಕು. ಹಾಗೆ ಇದೊಂದು ಇಲ್ಲಿಯ ಸ್ಪೆಷಲ್ ಅಂತ ಹೇಳ್ಬೋದು. ಸ್ವಲ್ಪ ಝೂಮ್ ಮಾಡಿ ಬಾ. ಸೊ ದ ಟೆಕ್ಸ್ಚರನ್ನು ನೋಡಿ, ಆ ಒಂದು ಫೀಲ್, ಒಂದು ಮ್ಯಾಗಿ ಎಂತ ಹೇಳ್ಬೋದು. ಇದು ಮ್ಯಾಗಿ ಇಂಡಿಯನ್ ಅಂತ ಅಲ್ವೇ ಅಲ್ಲ, ಬಟ್ ಆ ಮ್ಯಾಗಿಯಲ್ಲಿ ನಮ್ಮ ಸೌತ್ ಇಂಡಿಯನ್ ತಡ್ಕ ಅಂತ ಹೇಳ್ಬೋದು ನಾವು. ಈ ನಮ್ಮ ಇದೆಂತ ಇದು ಕರಿಬೇವಿನ ಎಲೆ ಮತ್ತು ಆ ಗೀ ರೋಸ್ಟ್ ಮಸಾಲ ಅಂತೂ ಸ್ಮೆಲ್ ವೈಸ್ ಆ ಚಿಕನ್ ಗೀ ರೋಸ್ಟ್ ಅಥೆಂಟಿಕ್ ಚಿಕನ್ ಗೀ ರೋಸ್ಟ್ ಸ್ಮೆಲ್. ಟೇಸ್ಟ್ ಹೇಗೊಂಡು ನೋಡುವ. ಸೊ ನನಗೆ ಎಂತ ಗೊತ್ತಾಯ್ತು ಅಂತ ಹೇಳಿದರೆ, ಈ ಶಾಪನ್ನು ಸ್ಟಾರ್ಟ್ ಮಾಡಿದೆ ಗೀ ರೋಸ್ಟ್ ಇದು ಮ್ಯಾಗಿಯಿಂದ. ಇದೇ ಅವರ ಸಿಗ್ನೇಚರ್ ಡಿಶ್ ಅಂತೇಳಿ. ಇದು ನಮ್ಮ ಮೆನ್ಯುವಲ್, ನಾವು ಆರ್ಡರ್ ಮಾಡಿದ ಮೆನ್ಯುವಲ್ ಇರಲಿಲ್ಲ ನಮ್ಮ ಲಿಸ್ಟಲ್ಲಿ, ಬಟ್ ಅವ್ರು ಹೇಳಿದ್ದು ನೋಡಿ ಇದನ್ನು ಟ್ರೈ ಮಾಡಲೇಬೇಕಂತ ಆಯಿತು. ಸೊ ಫಸ್ಟ್ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಬಿಸಿ ಉಂಟು. ವಾವ್,
ಗಾಯ್ಸ್ ಲಿಟ್ರಲಿ ನಾನಿಲ್ಲಿ ಬಂದಿದ್ದನ್ನು ಟ್ರೈ ಮಾಡಲಿಲ್ಲ ಆದ್ರೆ ಉಂಟಲ್ಲ, ನಾ ಇಲ್ಲಿ ಬಂದದ್ದೇ ವೇಸ್ಟ್ ಅಂತ ಆಯ್ತು ನನಗೀಗ. ಇದಕ್ಕಿರೋ ಡಿಮ್ಯಾಂಡು, ಇದರ ಟೇಸ್ಟ್ ಇಸ್ ರಿಯಲಿ ಟ್ರೂ. ಅಷ್ಟು ಸೂಪರ್ ಆಗುಂಟು. ಸೊ ಇಷ್ಟೊಂದೆಲ್ಲ ಟ್ರೈ ಮಾಡಿದೆ. ಆ ಬರ್ಗರನ್ನು ಸೈಡ್ ಲೈನ್ ಮಾಡೋಷ್ಟರಲ್ಲಿ ಪವರ್ ಉಂಟು. ನಾಯಕ್ಸ್ ಕೆಫೆ ಬಂದರೆ ಈ ಮ್ಯಾಗಿ, ಎಂಥ ಮ್ಯಾಗಿ ಇದು, ಗೀ ರೋಸ್ಟ್ ಚಿಕನ್ ಮ್ಯಾಗಿ ಮಸ್ಟ್ ಟ್ರೈ ಮಾಡಲೇಬೇಕು. ನೀವೇ ಹೇಳ್ತೀನಿ ಮತ್ತೆ, ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಉಂಟಂತೇಳಿ. ಸೂಪರ್ ಆಗುಂಟು. ಸೊ ಇದಿಷ್ಟೇ ಬ್ಲಾಗ್. ಇನ್ನೊಂದು ರೈಸ್ ಬರಲಿಕ್ಕುಂಟು, ಆದರೆ ವಿಡಿಯೋ ಹಾಕುವ, ಯಾಕೆ ಹಾಕಬಾರ್ದಲ್ಲ, ನಿಮ್ಗೊಂದು ತೋರಿಸುವ. ಸೊ ಈಗ ಎಂತ ಮಾಡುವ, ಫ್ರೆಂಡ್ಸ್ ಹತ್ರ ರಿವ್ಯೂ ಕೇಳುವ. ಫಸ್ಟ್ ನಿಖಿಲ್ ಹತ್ರ ಕೇಳಬೇಕು. ನಿಖಿಲ್, ಸೊ ನಿಖಿಲ್ ಎಂತೆಲ್ಲ ತಿಂದು? ನಾನು ಬರ್ಗರ್ ತಿಂದೆ, ಫ್ರೆಂಚ್ ಫ್ರೈಸ್ ತಿಂದೆ, ನಾಚೋಸ್ ತಿಂದೆ, ಎವ್ರಿಥಿಂಗ್ ವಾಸ್ ಗುಡ್. ಆ್ಯಂಡ್ ದ ಮ್ಯಾಗಿ ಈಗ ಬಂದದ್ದು ನೆಕ್ಸ್ಟ್ ಲೆವೆಲ್. ಓರಿಯೋ ಶೇಕ್ ಅಮೇಝಿಂಗ್. ಇಟ್ಸ್ ಮೈ ಫೇವ್ರೇಟ್ ಓರಿಯೋ ಶೇಕ್. ಅದೇ ಓರಿಯೋ ಶೇಕ್ ನಾವು ಪುನಃ ಇನ್ನೊಂದು ಡಬಲ್ ಮಾಡಿತ್ತು, ಅಂದರೆ 2 ಆರ್ಡರ್ ಮಾಡಿದ್ದೇವೆ ಪುನಃ ಟ್ರೈ ಮಾಡಲಿಕ್ಕಲ್ಲ, ತಿನ್ನಲಿಕ್ಕೆ. ಸೊ ಇದೊಂದು ಮಸ್ಟ್ ಟ್ರೈ ಪ್ಲೇಸ್. ಬೇರೆ ಎಂತ ಬರ್ತದೆ ನೋಡುವ. ಸೊ ಊಟ ಫುಲ್ ಆಯಿತು. ಕೈ ತೊಳೆಯಕ್ಕೆ ಹೋಗ್ತಿದ್ದೇನೆ. ಪಾಸ್ತಾ ನಿಖಿಲ್ ಬಿಟ್ಟಿದ್ದಾನೆ, ಪಾಸ್ತಾನ ಹೊಟ್ಟೆ ಫುಲ್ ಆಗಿದಂತೆ. ಸೊ ನನ್ನದು ಫುಲ್ ಖಾಲಿ. ಪಾಸ್ತಾ ನಿಖಿಲ್ ಇಲ್ಲ. ಸೊ ಗಾಯ್ಸ್ ಕೈ ತೊಳೆದ ಆಮೇಲೆ ಫುಲ್ ಎಂತ ಅಂತ ಹೇಳ್ತೇನೆ. ಸೊ ಗಾಯ್ಸ್ ಫುಲ್ ಫುಡ್ಡನ್ನೆಲ್ಲ ಎಲ್ಲಿ ಫೇಮಸ್ ಫುಡ್ ಯಾವುದು ತುಂಬ ಫಾಸ್ಟ್ ಮೂವಿಂಗ್ ಎಲ್ಲ ಟ್ರೈ ಮಾಡಿ ಆಯಿತು. ಸೊ ನನ್ನ ಫೈನಲ್ ರಿವ್ಯೂ. ಸೊ ಆ್ಯಂಬಿಯನ್ಸ್ ಸೂಪರ್ ಆಗುಂಟು, ಫುಡ್ ಸೂಪರ್ ಆಗುಂಟು, ಅವರ ಹಾಸ್ಪಿಟಾಲಿಟಿ ಸೂಪರ್ ಆಗುಂಟು. ಫುಡ್ಡಲ್ಲಿ ನೀವು ಇಲ್ಲಿ ಬಂದರೆ ಎಂತ ಟ್ರೈ ಮಾಡಬೇಕಂತ ಹೇಳಿದರೆ ಎಲ್ಲ ಐಟಮ್ ಒಳ್ಳೆದುಂಟು, ಓಕೆ ಉಂಟು. ಬಟ್ ಮಸ್ಟ್ ಟ್ರೈ ಚಿಕನ್ ಗೀ ರೋಸ್ಟ್ ಬರ್ಗರ್ ಮತ್ತು ವೆಜ್ನವರಿಗೆ ಪನ್ನೀರ್ ಗೀ ರೋಸ್ಟ್ ಬರ್ಗರ್. ಇದನ್ನು ಬಿಟ್ಟು ಮ್ಯಾಗಿಯಲ್ಲಿ ಗೀ ರೋಸ್ಟ್ ಮ್ಯಾಗಿ, ವೆಜ್ ಆ್ಯಂಡ್ ನಾನ್ ವೆಜ್ 2 ಸಹ. ಸೊ ಗೀ ರೋಸ್ಟ್ ಅಂತ ನಾನು ಎಂತ ಕೇಳ್ತಿದ್ದೆ ಅಂತ ಹೇಳಿದ್ರೆ, ಅವರ ಗೀ ರೋಸ್ಟ್ ಐಟಮ್ ಇಸ್ ಸೂಪರ್. ಸೊ ನಾನು ಕೇಳ್ಪಟ್ಟಿದ್ದೆ ಎಂತ ಅಂತ ಹೇಳಿದ್ರೆ, ಅವ್ರು ಸ್ಟಾರ್ಟ್ ಮಾಡಿದೆ, ಅವರ ಸ್ಟೋರಿಯನ್ನು ಅವ್ರು ಹೇಳ್ತಾರೆ, ಅವ್ರು ಸ್ಟಾರ್ಟ್ ಮಾಡಿದೆ ಒಂದು ಕಾನ್ಸೆಪ್ಟಿಂದ ಗೀ ಮ್ಯಾಗಿ ಹಾಗೆ. ಸೊ ಅವರ ಗೀ ರೋಸ್ಟ್ ಇರುವ ಎಲ್ಲ ಕೊಲಾಬ್ರೇಷನ್ ಕಾಂಬಿನೇಷನ್ ಇದು ಸೂಪರ್ ಆಗುಂಟು. ಸೊ ಫುಡ್ ರಿವ್ಯೂ ವೀಡಿಯೋಲಿ ಮಾಡಿದ್ದೇನೆ, ಖಾಲಿ ತಿಂದದ್ದೆ, ಫುಡ್ ರಿವ್ಯೂ ಮಾಡಿದ್ದಿಲ್ಲ. ಆದರೂ ಎಂತ ಮಾಡೋದು, ಅಷ್ಟು ಆಗ್ತಿತ್ತು ಅದನ್ನು ಕಣ್ಣು ಮುಂದೆ. ಹೇಗಂತ ಹೇಳಿದರೆ, ಇಬ್ಬರು ಲವರ್ಸು ಕಣ್ಣು ನೋಡಿ ಸುಮ್ಮನೆ ಇರ್ಬೋದು ಆಯಿತಾ, ಆದರೆ ನಾನು ಮತ್ತು ನನ್ನ ಫುಡ್ಡನ್ನು ನೋಡಿದ್ರೆ ಉಂಟಲ್ಲ, ಆ ಫೀಲಿಂಗು ಅದು ನೆಕ್ಸ್ಟ್ ಲೆವೆಲ್. ಕಂಟ್ರೋಲೇ ಮಾಡಲಿಕ್ಕೆ ಆಗೋದಿಲ್ಲ ಫುಡ್ಡು ಮತ್ತು ಐ ಕಾಂಟ್ಯಾಕ್ಟ್ ಒಳಗಿನೆಲ್ಲ ಸಿಗ್ನಲ್ ಬರ್ತದೆ ಎಷ್ಟೊತ್ತು ಅಂತೇಳಿ. ಸೊ ಫುಡ್ ವಾಸ್ ಆಸಮ್. ಫ್ರೆಂಡ್ಸು ಹೇಳಿದ್ರು ಎಲ್ಲ ಫುಡ್ ಆಸಮ್ ಇತ್ತು ಅಂತೇಳಿ. ಸೊ ಈಗ ಅವರ ಸ್ಟೋರಿ ಎಂತ ಅಂತ ಕೇಳುವ, ಮತ್ತು ಬ್ಲಾಗನ್ನು ಇಲ್ಲಿ ನಿಲ್ಲಿಸುವಂಥ ಟೈಮ್ ಆಯಿತಾ ನೋಡುವ, ಹೋಗುವ. ಕಚ್.